ಬಂಟ್ವಾಳ ಟೈಲರ್ಸ್ ಸಹಕಾರ ಸಂಘ ನಿಯಮಿತ ಬಿಸಿ ರೋಡಿನ ಪದ್ಮಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಬಿಸಿ ರೋಡಿನ ವಕೀಲ ಅಶ್ವನಿ ಕುಮಾರ್ ರೈ ಸಹಕಾರ ಸಂಘವನ್ನು ಉದ್ಘಾಟಿಸಿ ಬಳಿಕ ಬಿಸಿ ರೋಡಿನ ಸೇವಾಂಜಲಿ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಉತ್ತಮ ಉದ್ದೇಶಕ್ಕಾಗಿ ಎಲ್ಲರ ಸಹಕಾರದೊಂದಿಗೆ ಟೈಲರ್ಸ್ ಸಹಕಾರ ಸಂಘದ ಸ್ಥಾಪನೆಯಾಗಿದೆ. ಟೈಲರ್ ವೃತ್ತಿ ಬಾಂಧವರಿಗೆ ಸಹಾಯವಾಗುವ ಉದ್ದೇಶದಿಂದ ನಮ್ಮೊಳಗಿನ ಹಣವನ್ನು ಸಂಚಯನ ಮಾಡಿಕೊಂಡು ಟೈಲರ್ಗಳ ಅಗತ್ಯಕ್ಕೆ ಅನುಗುಣವಾಗಿ ಆರ್ಥಿಕ ನೆರವು ಸಿಗಲು ಈ ಸಹಕಾರ ಸಂಘದಿಂದ ಸಾಧ್ಯವಾಗಲಿದೆ ಎಂದರು. ಈ ಸಹಕಾರ ಸಂಘ ನಮ್ಮದು ಎನ್ನುವ ಭಾವನೆಯೊಂದಿಗೆ ಕಾನೂನಿನ ಚೌಕಟ್ಟಿನೊಳಗೆ ಸಂಘವನ್ನು ಮುನ್ನಡೆಸಿಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಸಂಘ ಸ್ಥಾಪನೆಯಾಗಲಿ ಎಂದು ಆಶಿಸಿದರು. ಇನಿ ಒಂದು ಎಂಟೆ ಉದ್ದೇಶದಿ ನಿಖಲು ಮಾತ್ರ ಸೇರಿ ನಿಖಲಿನ ಮಾತ್ರ ಸಹಕಾರದ ಒಟ್ಟಿಗೆ ಒಂದು ಕಮಿಟಿ ಬರ್ತದೆ. ಐತ ಮೂಲಕ ಇನಿ ಬಂಟ್ವಾಳ ಟೈಲರ್ಸ್ ಸಹಕಾರಿ ಸಂಘ ಬರ್ತದೆ ಸಂಸ್ಥೆ ಒಂದು ಏನೆಲ್ಲ ಸಂಸ್ಥೆ ನಮ್ಮ ಸಂಸ್ಥೆ ಮಾತ್ರ ಈ ವೃತ್ತಿ ಬಾಂಧವರಿಗೆ ಏನು ಮಾತ್ರ ಒಳ್ಳೆಯದು ಆಗಲಿ ಮಾತೆಗಳನ್ನು ಸೇರಿದಂಚಿನ ಈ ಸಂಸ್ಥೆ ಆ ಭಾವನೆ ಸುರುವುದಂತೂ ಕೂಡ ಇನಿ ಉದ್ಘಾಟನೆ ಆಗುನ ಒಂದು ವಿಚಾರ ಐದು ಪಕ್ಕದ ನಡಪನ ಒಕ್ಕೊಂದು ವಿಚಾರ ಇನಿ ನಮ್ಮ ಅತ್ಯಂತ ಮುಖ್ಯమైన ಉದ್ದೇಶ ಇಚ್ಚಿನ ನಮಗೆ ತಿಳಿಯೋದು ಎಷ್ಟೋ ಸರ್ತಿ ಬೇರೆ ಬೇರೆ ಬ್ಯಾಂಕ್ಗಳು ಬೇರೆ ಬೇರೆ ಆರ್ಥಿಕ ಸಂಸ್ಥೆಗಳು ಅಕ್ಲಿನೇ ಒಂದು ಪ್ರಿಯಾರಿಟಿ ಬಂದರೆ ಆ ಪ್ರಿಯಾರಿಟಿ ಅವಾಗ ನಂಗೂ ಒಂದು ಪ್ರಿಯಾರಿಟಿ ಪಟ್ಟ ನಮ್ಮ ವೃತ್ತಿ ಬಾಂಧವರಿಗೆ ಸಹಾಯ ಆಗುವುದು. ನಮ್ಮ ಇತ್ತನಲ್ಲಿ ನಾವು ದುಡ್ಡು ಉರಿಪವನ ಅವೇ ಒಂದು ಸಂಚಯನ ನಮ್ಮಲ್ಲೇ ಆಗಲಿಕ್ಕೆ ಬರ್ತದೆ. ಆ ಮೂಲಕ ಆಯ್ತ ಸಹಕಾರ ನಮ್ಮ ವೃತ್ತಿಗೆ ಏನು ಮಾತ್ರ ಒಳ್ಳೆಯದು ಏನಾಗ ಕಷ್ಟದ ಕಾರಣ ಅಗತ್ಯವಾದ ನೋಡೋದಾಗ ಆ ಸ್ಪಂದನೆ ಬಂದಿನ ಅವಕಾಶ ನಮ್ಮ ವೃತ್ತಿದಲ್ಲಿ ಬಂದಿನ ವ್ಯವಸ್ಥೆ ಈ ಸಂಸ್ಥೆ ಕೊಟ್ಟது. ಕೆಎಸ್ಟಿಎ ರಾಜ್ಯಾಧ್ಯಕ್ಷ ನಾರಾಯಣ ಬಿಎ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಟೈಲರ್ಗಳಿಗೆ ಕನಿಷ್ಠ ಮೊತ್ತದ ಸಾಲ ಪಡೆಯಲು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ತುಂಬಾ ಕಷ್ಟಪಡಬೇಕಿತ್ತು. ಈಗ ಟೈಲರ್ ಸಹಕಾರ ಸಂಘ ಆರಂಭವಾಗುವ ಮೂಲಕ ವೃತ್ತಿ ಬಾಂಧವರಿಗೆ ಅನುಕೂಲವಾಗಿದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ಎಂದು ತಿಳಿಸಿದರು. ಒಂದು ಮಹತ್ವದ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ನಮ್ಮ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಆಗಿದ್ದು ಒಂದು ಸೊಸೈಟಿ ಸಂಘ, ನಮ್ಮದು ಟೈಲರ್ಸ್ ಅಸೋಸಿಯೇಷನ್ ಸಂಘ. ಅದೇ ರೀತಿ ಕಳೆದ ಒಂದು ವರ್ಷಕ್ಕೆ ಮೊದಲು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಟೈಲರ್ಸ್ ಸಹಕಾರ ಸಂಘ ಜಾರಿಯಾಗಿತ್ತು. ಅದರ ಅಧ್ಯಕ್ಷರೆಲ್ಲ ಬಂದಿದ್ದಾರೆ, ಇಲ್ಲಿ ಈಗಾಗಲೇ ಕೆಳಗಿದ್ದಾರೆ. ಅದೇ ರೀತಿ ನಮ್ಮ ಮಹತ್ವದ ಒಂದು ತುಂಬ ಸಂತೋಷವಾಗುತ್ತದೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಂದು ಟೈಲರ್ಸ್ ಅಸೋಸಿಯೇಷನ್ನ ಟೈಲರ್ಸ್ ಸಂಘ ಸಹಕಾರ ಸಂಘ ಜಾರಿಯಾಗಿದೆ. ತುಂಬ ಸಂತೋಷ ಆಗ್ತದೆ, ನಮಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಕಾರಣ ನಾವು ಟೈಲರ್ನವರು ಈ ವೃತ್ತಿಯಲ್ಲಿ ಎಲ್ಲಿಗೆ ನಾವು ಯಾವುದೇ ಬ್ಯಾಂಕಿಗೆ ಹೋದರೂ ಕೂಡ ಒಂದು 10,000 ರೂಪಾಯಿ ತಗೊಳ್ಳಿಕ್ಕೆ ನನ್ನ ಅನುಭವವನ್ನು ಹೇಳ್ತೇನೆ ನಿಮಗೆ. ನಾನು ಪ್ರಾರಂಭದಲ್ಲಿ ನಮ್ಮ ಅಂಗಡಿಯ ಪ್ರಾರಂಭದಲ್ಲಿ ನಾನು ಹೋಗುವಾಗ ಒಂದು 10,000 ರೂಪಾಯಿ ಅಂತ ಹೇಳುವಾಗ ನನ್ನ ಹತ್ರ ಕೇಳಿದ್ರು, ಏನಾದರೂ ಇನ್ಶೂರೆನ್ಸ್, ಅದರಲ್ಲಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ದೊಡ್ಡ ಇನ್ಶೂರೆನ್ಸ್ 5 ಲಕ್ಷ 6 ಲಕ್ಷ ಇರಬೇಕು, ಅದನ್ನೇ ಇಡಬೇಕು ಅಲ್ಲಿ. ಅಥವಾ ನಮ್ಮ ಜಾಗದ ಪಟ್ಟ 10,000ಕ್ಕೆ ಆ ರೀತಿ ಅಂತ, ಅಥವಾ ಜಾಮೀನು ಕೊಡಬೇಕು. ಜಾಮೀನು ಯಾವುದು ಅಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸದಲ್ಲಿರುವವರ ಜಾಮೀನು ಕೊಡಬೇಕು. ನಾವೆಲ್ಲ ಬಡವರು ಟೈಲರ್ನವರು, ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಸಿಟಿಯಲ್ಲಿರುವವರಿಗೆ ಮಾತ್ರ ಹಣದ ಆಶೆಯನ್ನು ಕೊರತೆ ಇರುವುದು. ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್ ಎಂ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 3 ವರ್ಷದ ಕನಸು ಇಂದು ನನಸಾಗಿದೆ. ಸಂಘ ಯಶಸ್ವಿಯಾಗಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಎಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿದರು. ಇದು ನಿಮ್ಮ ಸಹಕಾರ. ಈ ಸಹಕಾರದಿಂದ ನಮಗೆ ಇನ್ನೂ ಈ ಸಹಕಾರ ಸಂಘವನ್ನು, ಈ ಟೈಲರ್ ಸಹಕಾರ ಸಂಘವನ್ನು ಇನ್ನೂ ಎತ್ತರಕ್ಕೆ ಬೆಳೆಯಲು ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ. ಅದೇ ರೀತಿ ನಾನು ಈ ಕೆಲಸಕ್ಕೆ ಎಲ್ಲರೂ, ಅಂದರೆ ಈಗ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಕೂಡ ನಾವು ಈಗ ಈ 1 ವರ್ಷದಿಂದ ಏನೆಲ್ಲ ಇದರ ಬಗ್ಗೆ ಹೋರಾಡಿದ್ದೇವೆ, ಅದರ ಬಗ್ಗೆ ಏನೆಲ್ಲ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ, ಇದೆಲ್ಲವೂ ನಿಮಗೆ ತಿಳಿದಿರುವುದು. ಯಾಕಂದರೆ ನಾವು ಇದನ್ನೆಲ್ಲ ನಾವು ಟೈಲರ್ ಸಹಕಾರ ಸಂಘವನ್ನು ಟೈಲರ್ ಸೊಸೈಟಿ ಅಸೋಸಿಯೇಷನ್ನ ಮುಖಾಂತರವೇ ನಾವು ಇದನ್ನು ಎಷ್ಟು ಬರಲಿಕ್ಕೆ ಸಾಧ್ಯವಾಯಿತು. ಯಾಕಂದರೆ ಟೈಲರ್
ಅಸೋಸಿಯೇಷನ್ ಇದ್ದ ಕಾರಣ ಈ ಟೈಲರ್ KST ಎನ್ನುವ ಈ ಸಂಘಟನೆ 25 ವರ್ಷದಿಂದ ಪ್ರಾರಂಭವಾಗಿ ಈ ಸಂಘಟನೆ ಮುಖಾಂತರವಾಗಿ ಇದ್ದ ಕಾರಣ ಅದಕ್ಕೆ ಈಗ ಒಂದು ಸುಮಾರು 6 ವರ್ಷದಿಂದ ಈ ಸಂಘಟನೆ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೇನೆ. ಆ ಮುಖಾಂತರವಾಗಿ ಇವತ್ತು ನಾವು ಪ್ರಪ್ರಥಮವಾಗಿ ಬಂಟ್ವಾಳದಲ್ಲಿ ಟೈಲರ್ ಸಹಕಾರವನ್ನು ಸ್ಥಾಪಿಸ್ತೇವೆ. ಅದಕ್ಕೆ ನಾನು ಈ ಟೈಲರ್ ಸಂಘಕ್ಕೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ರೊನಾಲ್ಡ್ ಡಿಸೋಜಾ ಸೇಫ್ ಲಾಕರ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ಸಮಾಜ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಕುಲಾಲ್, ಎಸ್ಸಿಡಿಸಿಸಿ ಬ್ಯಾಂಕ್ ಬಿಸಿರೋಡು ಶಾಖೆಯ ವ್ಯವಸ್ಥಾಪಕ ಗಣೇಶ್ ಕಾರಂತ್, ಉದ್ಯಮಿಗಳಾದ ಹಂಸ ಬಸ್ತಿಕೋಡಿ, ಸುಧಾಕರ್ ಆಚಾರ್ಯ, ಮಂಜುನಾಥ್ ಆಚಾರ್ಯ, ರೋಟರಿ ಕ್ಲಬ್ ಬಂಟ್ವಾಳ ಟೌನ್ನ ಅಧ್ಯಕ್ಷ ಸುರೇಶ್ ಸಾಲ್ಯನ್ ಭಾಗವಹಿಸಿದರು. ಸಂಘದ ಉಪಾಧ್ಯಕ್ಷ ಎ ವಸಂತಮೂಲ್ಯ, ನಿರ್ದೇಶಕರಾದ ಈಶ್ವರ್ ಕುಲಾಲ್, ಕೇಶವ್ ಆಚಾರ್ಯ, ಗಂಗಯ್ಯ ಪೂಜಾರಿ, ತುಳಸಿ ಆರ್, ಸೀತಾರಾಮ ಶೆಟ್ಟಿ, ಕುಮಾರ್, ಯಾದೇಶ್ ತುಂಬೆ, ಚಂದ್ರಾವತಿ, ಮಾಲತಿ, ಉಷಾಲಾಕ್ಷಿ ಉಪಸ್ಥಿತರಿದ್ದರು. ಅಧ್ಯಕ್ಷ ನಾಗೇಶ್ ಎಂ ಸ್ವಾಗತಿಸಿದರು. ನಿರ್ದೇಶಕ ಸುರೇಶ್ ಸಾಲ್ಯನ್ ವಂದಿಸಿದರು. ಪುರುಷೋತ್ತಮ ಅಂಚನ್ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.